ಕರಿಕೋಟ್ ಹಾಕೊಂಡು ನಮ್ಮ ಜಮೀನಿನ ವ್ಯಾಜ್ಯಗಳನ್ನೆಲ್ಲ ಕೋರ್ಟ್ನಲ್ಲಿ ಬಗೆಹರಿಸ್ಕೊಡ್ತಾಳೆ ಅಂದ್ಕೊಂಡಿದ್ದ ರಾಜೇಶ್ವರಿ ರೈತಳಾಗೋಕೆ ಹೊರಟಾಗ ಎಲ್ರಿಗೂ ಆಶ್ಚರ್ಯ ಆಗಿತ್ತು. ಆದರೆ ಇವತ್ತು ಪರಿಸ್ಥಿತಿ ಬೇರೆನೇ ಆಗಿದೆ. ಊರಿನ ಗಂಡಸರು ಕೂಡ ನಾಚೋ ಹಾಗೆ ರಾಜೇಶ್ವರಿ ರೈತ ಮಗಳಾಗಿದ್ದಾಳೆ. ಕೃಷಿ ಅಂತ ಹೇಳಿದ್ರೆ ಸಾಕು, ರೈತನ ಮಕ್ಕಳಿಂದ ಹಿಡಿದು ಇಂದಿನ ಯುವಕರು ಮಾರು ದೂರ ಓಡ್ ಹೋಗ್ತಾರೆ. ಪಟ್ಟಣ ಸೇರಿ ಒಂದು ನೌಕರಿ ಮಾಡೋದ್ರಾಯ್ತು, ಈ ಉಳುಮೆ ಎಲ್ಲ ಯಾರಿಗ್ ಬೇಕು ಅನ್ನೋರೆ ಹೆಚ್ಚಿನ ಮಂದಿ. ಆದ್ರೆ ಇಂಥವ್ರಿಗೆಲ್ಲ ಮಾದರಿ ಅನ್ನುವಂತೆ ಹೊಲಕ್ಕಿಳಿದು ಗೆದ್ದಿದ್ದಾರೆ ರಾಜೇಶ್ವರಿ. ರೈತರ ಕಷ್ಟಗಳು ಒಂದೆರಡಲ್ಲ ಬಿಡಿ. ಉಳುಮೆ ಮಾಡೋದಕ್ಕೆ ಭೂಮಿ ಇದ್ರೂ ಕೂಡ ಉಳುಮೆ ಮಾಡೋಕೆ ಆಗದಂತ ಸ್ಥಿತಿ ಇರುತ್ತೆ. ಹೊಲದಲ್ಲಿ ಕೆಲಸ ಮಾಡೋಕೆ ಜನನೇ ಸಿಗಲ್ಲ. ಇನ್ನು ವಿದ್ಯಾವಂತರಾಗಿರುವಂತಹ ರೈತರ ಮಕ್ಕಳು ಹೊಲದ ಕಡೆ ಹೆಜ್ಜೆನೆ ಹಾಕೋಲ್ಲ. ಹೀಗಾಗಿ ರೈತರು ವಯಸ್ಸಾದ್ರೂ ಹೊಲದಲ್ಲಿ ದುಡಿಯೋ ಪರಿಸ್ಥಿತಿ ಇದೆ. ನೂರಾರು ಎಕರೆ ಹೊಲ ಬಿಟ್ಟು ಕೇವಲ 100 ರೂಪಾಯಿ ಆಸೆಗೋಸ್ಕರ ಪಟ್ಟಣ ಸೇರಿ ಉದ್ಯೋಗ ಮಾಡ್ತಾ ಇರೋ ಅದೆಷ್ಟೋ ಯುವಕರಿಗೆ ಮಾದರಿಯಾಗಿರೋದು ಹಾವೇರಿಯ ಈ ರಾಜೇಶ್ವರಿ. ಹಾಗೇನೆ ಈ ರಾಜೇಶ್ವರಿಯನ್ನ ಕಂಡ್ರೆ ಊರಿನವ್ರಿಗೂ ಒಂಥರ ಪ್ರೀತಿ. ಓದ್ಕೊಂಡು ವಿದ್ಯಾವಂತೆ ಆದರೂ 13 ವರ್ಷದಿಂದ 60 ಎಕರೆ ಜಮೀನನ್ನು ಸಾಗುವಳಿ ಮಾಡ್ತಾನೆ ಬಂದ. ಗಂಡ್ಮಕ್ಳಿಗೆ ಮಾಡೋಕ್ಕೆ ಸಾಧ್ಯತೆ ಆಗದಂಥ ಕೆಲಸ. ಅಷ್ಟು ಯಾವುದೆಲ್ಲ ಹುಬ್ಳಿಂದ ಅಡ್ಡಾಡಿ ಒಕ್ಕಲ್ತನ ಮಾಡಿಸ್ತಾಳೆ. ಇದು ಗಂಡ್ಮಕ್ಳ ನಾಚಿಕೆ ಪಡೋಂಥ ವಿಷಯ ಇದೆ. ಅದು ಸುಲಭದ ಕೆಲಸ ಅಲ್ಲ ಒಕ್ಕಲ್ತನದ ಕೆಲಸ ಅಂದ್ರೆ. ಗಂಡ್ಮಕ್ಳಿಗೆ ಸಾಧ್ಯ ಇಲ್ಲ. ಕೇವಲ ಹೊಲಕ್ಕೆ ಬಂದು ಆಳುಗಳನ್ನು ಬಿಟ್ಟು ವ್ಯವಸಾಯ ಮಾಡಿಸಿದ್ರೆ ಅದರಲ್ಲೇನೂ ವಿಶೇಷ ಇರಲಿಲ್ಲ. ದುಡ್ಡಿದೆ, ಜಮೀನಿದೆ, ಕೆಲಸ ಮಾಡಿಸ್ತಾರೆ ಬಿಡಿ ಅಂತ ಜನರು ಸುಮ್ಮನಾಗ್ತಾ ಇದ್ರು. ಆದರೆ ಸಾಹುಕಾರನ ಮಗಳು, ಲಾಯರ್ ಓದಿರೋ ಈ ರಾಜೇಶ್ವರಿ ಹಾಗಲ್ಲ. ಅಪ್ಪಟ ರೈತ ಮಗಳಂತೆ ಬೆವರು ಸುರಿಸಿ ದುಡಿತಾ ಇದ್ದಾಳೆ. ಟ್ರ್ಯಾಕ್ಟರ್ನ ಓಡಿಸಿ ಹೊಲದಲ್ಲಿ ಉಳುಮೆ ಮಾಡ್ತಾಳೆ, ನಾಟಿ ಮಾಡ್ತಾಳೆ, ಕಳೆ ಕೀಳ್ತಾಳೆ, ಬಿತ್ತನೆ ಮಾಡ್ತಾಳೆ, ಹೊಲಕ್ಕೆ ನೀರು ಕೂಡ ಹಾಯಿಸ್ತಾಳೆ. ಒಟ್ನಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ಕೆಲಸವನ್ನು ಯಾವ ಗಂಡಸಿಗೂ ಕಡಿಮೆ ಇಲ್ಲದಂತೆ ಮಾಡ್ತಾಳೆ. ರಾಜೇಶ್ವರಿಯ ಈ ಕೆಲಸ ನೋಡಿ ಅಕ್ಕಪಕ್ಕದ ಹೊಲದ ಗಂಡಸರು ಕೂಡ ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ದಾರೆ. ಎಲ್ಲದರಿಂದ ಅನುಭವ ಐತ್ರಿ. ಎಲ್ಲ ಕಮ್ತದ ಬಗ್ಗೆ ಎಲ್ಲದು ಹಿಂಗೆ ಮಾಡಿದ್ರೆ ಹಿಂಗೈತಿ, ಹಿಂಗೆ ಗಾಡಿ ಹೊಡೆದ್ರೆ ಹಿಂಗೈತಿ ಅಂತಾರೆ. ಈಗ ಎಲ್ಲದರಿಂದ ನೋಡಿದ್ರೆ ಇಷ್ಟ ಮಾಡ್ಬೇಕು ಅನ್ನೋದು ಗೊತ್ತಾಕೈತಿ ಅವ್ರಿಗೆ. ಈಗ ಗಣಸರು ಮಾಡೋಂಥ ಸಾಧ್ಯತೆ ಅಲ್ಲದ್ದು ಮಾಡಿ ತೋರಿಸ್ತಾರೆ. ಅದಕ್ಕೆಲ್ಲ ಮೆಚ್ಚಂಥದ ಇದು. ಈಕೆ ಕೇವಲ ಹೊಲದಲ್ಲಿ ದುಡಿದು ರೈತ ಮಹಿಳೆ ಅನ್ನಿಸ್ಕೊಂಡಿಲ್ಲ. ಬದಲಾಗಿ ಬಿಡುವು ಸಿಕ್ಕಾಗೆಲ್ಲ ಸಮಾಜ ಸೇವೆನಲ್ಲೂ ತೊಡಗಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರಳಾಗಿದ್ದಾಳೆ. ಸಾಲದ್ದಕ್ಕೆ ವ್ಯವಸಾಯ ಬಿಟ್ಟು ನೌಕರಿ ಅರಸಿ ಸಿಟಿಗೆ ಹೋಗುವ ಯುವಕರಿಗೆ ಮಾದರಿಯಾಗಿದ್ದಾಳೆ. ರೈತರ ಕಷ್ಟಗಳು ಒಂದೆರಡಲ್ಲ, ನೂರಾರು. ಎಷ್ಟೋ ಸಾರಿ ಅವರಿಗೆ ಕೂಲಿಗಳು ಕೂಡ ಸಿಕ್ಕೋದಿಲ್ಲ. 100 ಎಕರೆ ಜಮೀನಲ್ಲಿ ಕೆಲಸ ಮಾಡೋ ರಾಜೇಶ್ವರಿಗೂ ಇದರ ಅನುಭವ ಆಗಿದೆ. ಹಾಗಂತ ರಾಜೇಶ್ವರಿ ಏನು ಸುಮ್ಮನೆ ಕೂರೋದಿಲ್ಲ. ಕಳೆ ಕೀಳೋಕ್ಕೂ ಸೈ, ನಾಟಿ ಮಾಡೋಕ್ಕೂ ಸೈ, ಉಳುಮೆ ಮಾಡೋಕ್ಕೂ ಸೈ. ರಾಜೇಶ್ವರಿ ಪಾಟೀಲ್ ಕೇವಲ ರೈತ ಮಹಿಳೆ ಮಾತ್ರವಲ್ಲ, ಭಲೇ ಹೆಣ್ಣು. ರೈತ ಮಹಿಳೆ ರಾಜೇಶ್ವರಿ ಪಾಟೀಲ್ ಹೊಲದಲ್ಲಿ ಕಾಲಿಟ್ಲು ಅಂದ್ರೆ ಸಾಕು, ಯಾವುದೇ ರೈತ ಮಗನಿಗೂ ಕಡಿಮೆ ಇಲ್ಲದಂತೆ ಮೈ ಮುರಿದು ದಿನ ಪೂರ್ತಿ ಕೆಲಸ ಮಾಡ್ತಾಳೆ. ರಾಜೇಶ್ವರಿ ಟ್ರ್ಯಾಕ್ಟರ್ ಏರಿ ನೂರಾರು ಎಕರೆ ಭೂಮಿ ಉಳುಮೆ ಮಾಡೋ ಪರಿ ಎಲ್ಲರನ್ನ ತಬ್ಬಿಬ್ಬು ಮಾಡುತ್ತೆ. ಹತ್ತಾರು ಜನರು ಒಂದೆಡೆ ನಾಟಿ ಮಾಡ್ತಾ ಇದ್ರೆ ಅವರಿಗೆ ಟ್ರ್ಯಾಕ್ಟರ್ ಓಡಿಸಿ ಉಳುಮೆ ಮಾಡಿ ಹೊಲ ರೆಡಿ ಮಾಡಿ ಕೊಡ್ತಾಳೆ. ಆಮೇಲೆ ಆಕೆನೆ ಬಂದು ಸಸಿ ಕಿತ್ತು ನಾಟಿ ಮಾಡೋದನ್ನ ಎಲ್ರಿಗೂ ಹೇಳ್ಕೊಡ್ತಾಳೆ. ಮೇಡಮ್ ಅವ್ರು ಭಾಳ ಈ ಕೃಷಿ ಬಗ್ಗೆ ಭಾಳ ಅನುಭವಿಸ್ತಾರೆ.
ನಾವು ಕಲ್ಕೊಳ್ಳೋದೈತ್ರಿ ಇನ್ನು ಅವರಿಂದನೇ ಕಲ್ಕೋಬೇಕಾಗೈತ್ರಿ. ನಾವು ಗಂಡ್ಮಕ್ಳಾದ್ರೂ ಸಹಿತ ರೀ ಇಂಥ ದಿಟ್ಟತನ ಈಗ ಕಿತ್ತೂರು ಚೆನ್ನಮ್ಮ ಇದ್ದಂಥ ನಾಡಿನೊಳಗೆ ಹುಟ್ಟಿದಾರಾದ್ರೂ ಅಷ್ಟೊಂದು ಅವ್ರ ಮ್ಯಾಗ ನಮ್ಗೆ ಗೌರವ. ಪ್ರತಿನಿತ್ಯ ಹುಬ್ಬಳ್ಳಿಯಿಂದ ಅಡ್ಡಾಡೋ ಈಕೆ ಹೊಲಕ್ಕೆ ಬಂದ ಮೇಲೆ ಅಪ್ಪಟ ರೈತ ಹೆಣ್ಣು. ಸಲಿಕೆ ಹಿಡಿದು ಮಣ್ಣು ತೆಗೆಯೋದು, ಗೊಬ್ಬರ ಹಾಕೋದು, ಮೋಟಾರ್ ಕೈ ಕೊಟ್ರೆ ಪಂಪ್ ಸೆಟ್ ಸರಿ ಮಾಡೋದು, ಹಸು ಕರುಗಳ ಮೈ ತೊಳೆಯೋದು, ಮೇವು ಹಾಕೋದು ಎಲ್ಲಾನು ಅಪ್ಪಟ ರೈತ ಮಹಿಳೆಯಂತೆ ಪೂರ್ತಿ ಅಚ್ಚುಕಟ್ಟು ಕಣ್ರಿ. 100 ಎಕರೆ ಭೂಮಿಯಲ್ಲಿ ಇವತ್ತು ಮೆಕ್ಕೆಜೋಳ, ಭತ್ತ, ಕಬ್ಬು, ಹತ್ತಿ ಬೆಳೀತಾ ಇದ್ದಾಳೆ. ಎಲ್ಲಾನು ಒಬ್ಬಳೇ ನಿಭಾಯಿಸೋದು ಇನ್ನೊಂದು ವಿಶೇಷ. ಎಲ್ಲರೂ ಒಂದು ಉದ್ಯೋಗದ ಕಡೆ ಅಥವಾ ನೌಕರಿ ಕಡೆ ಇದು ಮಾಡಿದ್ರೆ ಈ ರೈತರ ಕೃಷಿ ಚಟುವಟಿಕೆ ಮಾಡೋರು ಯಾರು? ಈ ಕೃಷಿ ನಾವು ಅನ್ನ ಬೆಳೆಯುವಂಥ ಒಂದು ಅನ್ನದ ಮೌಲ್ಯ ಯಾರಿಗೂ ಗೊತ್ತಿಲ್ಲ. ಬರೀ ದುಡ್ಡಿನ ಮೌಲ್ಯ ಗೊತ್ತಿದೆ, ಅನ್ನದ ಮೌಲ್ಯ ಯಾರಿಗೂ ಗೊತ್ತಿಲ್ಲ. ಈ ಭೂಮಿ ಒಂದು ಕಾಳು, ಒಂದು ಭತ್ತದ ಕಾಳು ಅಥವಾ ಒಂದು ಗೋವಿನ ಜೋಳದ ಕಾಳು, ಒಂದು ಜೋಳದ ಕಾಳು ನಾವು ಬಿತ್ತಿದ್ರೆ ಒಂದು 6 ತಿಂಗಳಲ್ಲಿ ಒಂದು ಕಾಳು ಇದ್ದಿದ್ದು ಸಾವಿರಾರು ಕಾಳು ಆಗ್ತೈತಿ. ಆದರೆ ನಾವು 1,000 ರೂಪಾಯಿ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಕ್ಷ ರೂಪಾಯಿ ಯಾವುದೋ 6 ತಿಂಗಳದಾಗ ಆಗಂಗಿಲ್ಲ. ಅಂಥದ್ದು ರೈತ ಚಟುವಟಿಕೆ ಒಳಗೆ ಸಾಕಷ್ಟು ಉತ್ಪನ್ನ ಇದೆ, ಸಾಕಷ್ಟು ಲಾಭ ಇದೆ. ನಾವು ಅದನ್ನು ಮನಸ್ಸಿನೊಳಗೆ ತೊಗೊಂಡು ಪ್ರತಿಯೊಬ್ಬರು ಅದನ್ನು ನಾವು ನಮ್ಮ ಕಾಯಕವೇ ಕೈಲಾಸ ಅಂತ ಏನು ನಮ್ಮ ಬಸವಣ್ಣವರು ಹೇಳಿದಂಥ ಒಂದು ಮಾತೇನಿದೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಇದನ್ನು ಮಾಡಿ ನಮ್ಮ ಕೃಷಿ ಒಳಗೆ ಶ್ರಮ ವಹಿಸಿದ್ರೆ ನಮ್ಗೆ ಇದ್ರೊಳಗೆ ಲಾಭ ಸಿಗ್ತೈತಿ. ಸಮಾಜ ಸೇವೆಯ ಜೊತೆಗೆ ಹೊಲದಲ್ಲಿ ಬೆವರು ಸುರಿಸ್ತಾ ಇರುವ ಈ ಮಹಿಳೆ ಉದ್ಯೋಗವನ್ನ ಅರಸ್ಕೊಂಡು ಪಟ್ಟಣದ ಪಾಲಾಗ್ತಾ ಇರೋ ಯುವಕರಿಗೆ ರೋಲ್ ಮಾಡಲ್ ಅಂದ್ರೆ ತಪ್ಪಾಗಲ್ಲ. ಸುರೇಶ, ಸುವರ್ಣ ನ್ಯೂಸ್ 24/7 ಹಾವೇರಿ. ಒಟ್ನಲ್ಲಿ ಊರಿನ ಸೋಂಬೇರಿ ಹುಡುಗರಿಗೆ ದೊಡ್ಡವರು ಬೈಬೇಕು ಅಂದ್ರೆ ಈ ಹೆಣ್ಣು ಮಗಳ ಹೆಸರನ್ನ ಬಳಸ್ತಾರೆ. ಅವಳನ್ನ ನೋಡಿ ಕಲೀರಿ ಅಂತಾರೆ. ಎಷ್ಟೇ ಆಗ್ಲಿ ಭಲೆ ಹೆಣ್ಣಲ್ವಾ? ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.